ಇಂದಿನಿಂದ ಆರಂಭಗೊಳ್ಳಲಿರುವ 3 ದಿನಗಳ ವಿಶ್ವವಿಖ್ಯಾತ ಹಂಪಿ ಉತ್ಸವದ ಅಂಗವಾಗಿ ನಿನ್ನೆ ಹೊಸಪೇಟೆ ನಗರದಲ್ಲಿ ವಸಂತ ವೈಭವ ಮೆರವಣಿಗೆ ಜರುಗಿತು. ಇತಿಹಾಸ ಪ್ರಸಿದ್ಧ ವಡಕರಾಯ ದೇವಸ್ಥಾನದ ಮುಂಭಾಗದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಸಿದ್ದಲಿಂಗೇಶ ರಂಗಣ್ಣನವರ್ ಹಾಗೂ ನಗರಸಭಾ ಆಯುಕ್ತ ಶಿವಕುಮಾರ್ ಮೆರವಣಿಗೆಗೆ ಹಸಿರು ನಿಶಾನೆ ತೋರಿದರು. ತಾಯಿ ಭುವನೇಶ್ವರಿಯ ಮೂರ್ತಿಯನ್ನು ಹೊತ್ತ ಲಕ್ಷ್ಮೀ ಆನೆಯ ನೇತೃತ್ವದಲ್ಲಿ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳ ಮೂಲಕ ಪುನೀತ್ ರಾಜ್ಕುಮಾರ್ ವೃತ್ತದವರೆಗೆ ಸಾಗಿ ಬಂದಿತು. ದೇಶದ ವಿವಿಧ ಭಾಗಗಳ 125ಕ್ಕೂ ಹೆಚ್ಚು ಕಲಾ ತಂಡಗಳು ಪಾಲ್ಗೊಂಡಿದ್ದವು. ಕಂಸಾಳೆ, ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ ವೇಷಧಾರಿಗಳು, ಕೀಲುಕುದುರೆ ಹಾಗೂ ತೊಗಲು ಗೊಂಬೆಗಳ ಪ್ರದರ್ಶನ ಜನಮನ ಸೆಳೆಯಿತು. ರಾಮ, ಲಕ್ಷ್ಮಣ, ಆಂಜನೇಯ ವೇಷಧಾರಿಗಳು ಮೆರವಣಿಗೆಯ ಅಂದವನ್ನು ಹೆಚ್ಚಿಸಿದರು. ಮಾರ್ಗ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೇರಿದಂತೆ ಹಲವು ಗಣ್ಯರು ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಏಕರೂಪದ ಉಡುಪು ಧರಿಸಿದ್ದ ಕಲಾವಿದರು ನಡೆಸಿಕೊಟ್ಟ ಧೂಪಾರತಿ ಹಾಗೂ ದೀಪಾರತಿ ವಿಶೇಷವಾಗಿತ್ತು. ಸಾರ್ಥಕತೆಯ ಕ್ಷಣಗಳಿಗೂ ದೂರದರ್ಶನದೊಂದಿಗೆ ಭುಜಂಗ ಕಲಾ ಸಂಸ್ಥೆಯ ಕಲಾವಿದರೊಬ್ಬರು ಈ ಸುವರ್ಣ ಅವಕಾಶ ನೀಡಿದ್ದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಧನ್ಯವಾದ ತಿಳಿಸಿದರು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಾವು 6 ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮತ್ತೋರ್ವ ಡೊಳ್ಳು ಕಲಾವಿದರು ಸುಮಾರು 4-5 ವರ್ಷಗಳಿಂದ ಈ ಉತ್ಸವದಲ್ಲಿ ಭಾಗಿಯಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಾವು ಇಲ್ಲಿಗೆ 4-5 ವರ್ಷಗಳಿಂದ ಜಿಲ್ಲಾಡಳಿತ ಕಲಾವಿದರಿಗೆ ಬಹಳ ಅವಕಾಶ ಕೊಡ್ತಾ ಇದ್ದಾರೆ.